ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಎಲ್ಲ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ಪಂಚಾಂಗ ಶ್ರವಣದಿಂದ ಹಾಗೆ ಪಂಚಾಂಗ ಪಠಣದಿಂದಲೂ ಕೂಡ ನಮಗೆ ಅನೇಕ ಫಲಗಳು ವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ನೋಡಿ, ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಂತ ಹೇಳ್ತೇವೆ. ಮೊದಲನೆಯ ದಿವಸ ಕೃಷ್ಣ ಪಕ್ಷ ಪ್ರಾರಂಭದ ದಿನ ಇವತ್ತು ಆಗಿರುವಂಥದ್ದು. ಇವತ್ತು ಶುಕ್ರವಾರ ತುಂಬ ವಿಶೇಷವಾಗಿರುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರ, ವೈದ್ಯುತಿ ಯೋಗ, ಬಾಲವಕರಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ತಿಳ್ಕೋಬೇಕು. ಯಾಕಂದರೆ ರಾಹುಕಾಲಗಳಲ್ಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಸಮಾರಂಭಗಳಾಗಲಿ ನಾವು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಈ ದಿನ ರಾಹುಕಾಲ 10:49 12:25 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಮಧ್ಯಾಹ್ನ 3:38 5:14 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7:37 9:13 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ, ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂಥದ್ದು. ಬೆಳಗ್ಗೆ 4:31 5:16 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ, ಈ ದಿನ 6 ಗಂಟೆಗೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:10 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಏನೇ ಸಮಸ್ಯೆಗಳು ಇದ್ದರೂ ಸಹ ನೇರವಾಗಿ ಗುರುಗಳಿಂದ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಹಾಗೆಯೇ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಇಂದು ಮದುವೆ ವಿಳಂಬವಾಗುವುದಕ್ಕೆ ಕಾರಣಗಳು ಮತ್ತು ಪರಿಹಾರಗಳನ್ನು ಗುರುಗಳು ತಿಳಿಸಿಕೊಡ್ತಾರೆ. ಇದೀಗ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ತೆ. ಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಆಷಾಢ ಮಾಸದ ಶುಕ್ಲ ಪಕ್ಷ ಕೃಷ್ಣ ಪಕ್ಷದ ಶುಕ್ರವಾರ ಅಂದರೆ ಒಂದು ನಾಡದೇವತೆಗೆ ಆಗಲಿ ಅಥವಾ ನಿಮ್ಮ ಕುಲದೇವತೆಗಳಿಗೆ ಪೂಜಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು. ಇದರೊಟ್ಟಿಗೆ ಈ ದಿನದಲ್ಲಿ ನಾವು ಧಾರ್ಮಿಕ ವಿಚಾರವಾಗಿ ಮದುವೆಯ ಒಂದು ವಿಳಂಬಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಮತ್ತು ಏನೆಲ್ಲ ಆ ಒಂದು ಮದುವೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಅಂದರೆ ಮದುವೆ ಆಗ್ತಾ ಇಲ್ಲ ಅಂತಂದರೆ ಕೆಲವೊಂದು ಸಣ್ಣ ಪರಿಹಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನು ಮೇಷರಾಶಿಯವರಿಗೆ ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿ ಒಂದು ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಇರುತ್ತೆ. ಎಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಿರಲ್ವ, ಒಂದು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಹೊಸದಾಗಿ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಅತಿಯಾದ ಶ್ರಮದಿಂದ ಉತ್ತಮ ಫಲಪ್ರಾಪ್ತಿ ಆಗುವಂಥದ್ದು, ಕಷ್ಟಪಟ್ಟರೆ ಸುಖ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತು ನೀವು ಎಷ್ಟು ಒಂದು ಕಷ್ಟಪಡ್ತೀರಾ, ಅಂದರೆ ಎಷ್ಟು ಶ್ರಮ ವಹಿಸಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಉತ್ತಮ ಒಂದು ಪ್ರಾಪ್ತಿಯನ್ನು ಈ ದಿನ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಆಲಸ್ಯ ಕಂಡು ಬರುವಂಥದ್ದು. ಮೇಷರಾಶಿಯವರು ವಿದ್ಯಾರ್ಥಿಗಳಲ್ಲಿ ಆಲಸ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಈಗ ಶನಿಯ ಸಾಡಸಾತ್ ಕೂಡ ಮೇಷರಾಶಿ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಆಲಸ್ಯ ಆಗ್ತಾ ಇರುತ್ತೆ. ಈ ದಿನ ವಿದ್ಯಾರ್ಥಿಗಳಿಗೆ ಅದನ್ನು ಸ್ವಲ್ಪ ಒಂದು ಕಷ್ಟದ ವಾತಾವರಣ, ಸ್ವಲ್ಪ ಸೋಂಬೇರಿತನ, ಆಲಸ್ಯಗಳು ಕಂಡು ಬರುತ್ತೆ. ಆಗ ಅದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಮುಂದೆ ನುಗ್ಗಬೇಕಾಗುತ್ತೆ. ಒಂದು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿದಾಗ ಇದನ್ನ ದೊಡ್ಡ ದೊಡ್ಡ ವ್ಯವಹಾರಸ್ಥರಿಗೆ ಉತ್ತಮ ದಿನ ಅಂತಲೂ ಕೂಡ ಹೇಳ್ತಾ ಇದೆ. ಯಾರಲ್ಲೂ ವೃಷಭ ರಾಶಿಯವರು ಈಗ ದೊಡ್ಡ ಪ್ರಮಾಣದಲ್ಲಿ ಒಂದು ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಅವರಿಗೆ ಉತ್ತಮವಾಗಿರುವಂಥ ದಿನ. ಏನಾದರೂ ವ್ಯವಹಾರಗಳಿದ್ರೆ ಇವತ್ತು ಮಾಡ್ಕೊಳ್ಬೋದು, ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ನಿಮಗೆ ಭಗವಂತನ ಅನುಗ್ರಹ ಕೂಡ ಆಗುವಂಥದ್ದು ಇರುತ್ತೆ. ಇನ್ನು ಆದರೆ ಸಿನಿಮಾ ರಂಗ ಅಥವಾ ಲ್ಯಾಂಡ್ ಡೆವಲಪರ್ಸ್ ಏನಿರ್ತಾರೆ ಅವರು ಹೆಚ್ಚಿನ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಯವರು ಲ್ಯಾಂಡ್ ಡೆವಲಪರ್ಸ್ ಇರ್ತೀರಾ ಮತ್ತು ಈ ಸಿನಿಮಾ ರಂಗದಲ್ಲಿ ನೀವು ತೊಡಗಿಕೊಂಡಿರ್ತೀರಾ, ಅದರಲ್ಲಿ ಏನೋ ಮುಂದೆ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವತ್ತು. ಇನ್ನು
ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಅಂತ ಹೇಳ್ತಾರೆ. ವೃಷಭ ರಾಶಿಯವರು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂಥ ಫಲ ಸಿಗುವಂಥದ್ದು ಈ ದಿನ. ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ. ಈ ದಿನ ನೀವು ಎಷ್ಟೇ ಎಚ್ಚರ ವಹಿಸಿದರೂ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವರು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಕಷ್ಟ ಇದೆ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಕ್ಷೇತ್ರದಲ್ಲಿ. ನೀವು ಎಷ್ಟೇ ಒಂದು ಶ್ರಮವಹಿಸಿ ಮಾಡಿದ್ರು ಕೂಡ ಕೆಲವೊಂದು ಕಷ್ಟಗಳಿರುತ್ತೆ. ಎಚ್ಚರಿಕೆಯಿಂದ ಇದ್ದರೂ ಕೂಡ ಯಾವುದೋ ಒಂದು ತಪ್ಪುಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಬಹಳ ಕಾಲದಿಂದ ಯೋಚಿಸಿದ್ದ ಕಾರ್ಯಗಳಲ್ಲಿ ಯಶಸ್ಸು ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರೆಗೂ ತುಂಬ ದಿವಸದಿಂದ ಯಾವುದೋ ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇನ್ನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ನೀವು ಇದನ್ನು ಚಿಂತನೆ ಮಾಡಬೇಕಾದ ಆರೋಗ್ಯದ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಇದರ ನೂತನ ಯೋಜನೆ ಒಂದರಲ್ಲಿ ಯಶಸ್ಸು ಸಿಗುತ್ತೆ. ಕಟಕ ರಾಶಿಯವರದು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಕೊಳ್ಬೇಕು ಅಂದರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇನ್ನು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಕಾರ್ಯ ವಿಳಂಬ ಆಗುತ್ತೆ ಅಂತ ಹೇಳ್ತೀರಿ. ಕಟಕ ರಾಶಿಯವರು ಈ ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಇತ್ತು ಅಂತಂದರೆ ಇವತ್ತು ಸ್ವಲ್ಪ ವೀಕೆಂಡ್ ಆಗಿರೋದ್ರಿಂದ ಶುಕ್ರವಾರ ಅಲ್ವಾ, ಕೆಲವೊಂದು ಗೌರ್ಮೆಂಟ್ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ, ವಿಳಂಬ ಆಗ್ತಾ ಇರುತ್ತೆ. ಅದನ್ನು ನೋಡ್ಕೊಳ್ಬೇಕು. ಇನ್ನು ಒಡವೆ ಆಗಲಿ ಅಥವಾ ಆಭರಣ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಟಕ ರಾಶಿಯವರು ಎಚ್ಚರಿಕೆ ಜಾಗೃತರಿಂದಿರಬೇಕು. ಒಡವೆಗಳಾಗಲಿ ಅಥವಾ ಆಭರಣಗಳು ಅಥವಾ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದಿರೋದು ಒಳ್ಳೆಯದಾಗುತ್ತೆ ಇವತ್ತು ಕಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಒತ್ತಡ ಅಧಿಕವಾಗಿರೋದು, ಅನವಶ್ಯಕ ವ್ಯವಹಾರಗಳಿಂದ ದೂರ ಇರಬೇಕು ಅಂತ. ನೋಡಿ, ವ್ಯವಹಾರದಲ್ಲಿ ಇವತ್ತು ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಬೇಕಾಗದಿರುವಂಥ ಕೆಲಸ ಕಾರ್ಯ ಇವತ್ತು ಮಾಡಬಾರ್ದು ಅಂತ ಹೇಳ್ತಾ ಇದೆ. ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಪತ್ರ ವ್ಯವಹಾರದ ಬಗ್ಗೆ ಕೂಡ ಜಾಗೃತಿ ವಹಿಸೋದು ಸೂಕ್ತ ಇದ್ದೀರಾ. ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ, ವ್ಯವಹಾರದಲ್ಲಿ ಅನಾನುಕೂಲ ಅಂತ ತೋರಿಸ್ತಾ ಇದೆ. ಹಾಗಾಗಿ ಈ ಏನಾದರೂ ವ್ಯವಹಾರಗಳಿತ್ತು ಅದ್ರ ಮುಂದೂಡುವುದು ತುಂಬ ಒಳ್ಳೆಯದು. ಪತ್ರ ವ್ಯವಹಾರ ಆಗಲಿ ಯಾವುದೇ ಆಗಲಿ ಸ್ವಲ್ಪ ಮುಂದಕ್ಕೆ ಹಾಕಿ ಇವತ್ತು ತುಂಬ ಅನುಕೂಲಕರ ದಿನ ಏನಿಲ್ಲ ಇವತ್ತು ನಿಮ್ಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ರಾಜಕೀಯ ವಿಷಯಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕಾಗುತ್ತೆ ಇವತ್ತು. ರಾಜಕೀಯ ಯಾರೆಲ್ಲ ಕನ್ಯಾ ರಾಶಿಯವರು ರಾಜಕೀಯ ಬೆಳವಣಿಗೆ ಕಾಣ್ತಾ ಇರ್ತೀರಾ, ಸ್ವಲ್ಪ ಅಗತ್ಯ ಇದೆ ಇವತ್ತು. ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭ, ಸಾಮಾಜಿಕ ಕೆಲಸದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ಯಂತ್ರೋಪಕರಣಗಳ ಖರೀದಿಗಾಗಿ ಧನ ವಿನಿಯೋಗ ಮಾಡ್ತೀರಾ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿ. ನೋಡಿ, ಇವತ್ತು ಏನಾದರೂ ಯಂತ್ರೋಪಕರಣಗಳು ಏನಾದರೂ ನಿಮಗೆ ಯಾವುದೊಂದು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಯಂತ್ರದ ಸಹಾಯ ನಿಮಗೆ ಬೇಕಾಗಿರುತ್ತೆ, ಯಾವುದೊಂದು ಕೊಂಡ್ಕೊಳ್ಳಲ್ಲ ಅಂತ ನೋಡ್ತಾ ಇರ್ತೀರಾ. ಅದರಿಂದ ನಿಮ್ಗೆ ಎಷ್ಟೋ ಒಂದು ಕೆಲಸ ಕಾರ್ಯ ಆಗುತ್ತೆ. ಅದರ ಕಡೆ ಗಮನವನ್ನು ಕೂಡ ಅನುಕೂಲ ಆಗುವಂಥದ್ದು ದಿನ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ನೋಡಿದಾಗ ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗಲಿದೆ. ನಿವೇಶನ ಖರೀದಿ ಅಥವಾ ಗೃಹ ನಿರ್ಮಾಣ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಆಸ್ತಿ ವಿಚಾರದಲ್ಲಿ ಕೂಡ ನಿಮಗೆ ಇವತ್ತು ಅನುಕೂಲ ಇರುವಂಥದ್ದು. ಇನ್ನು ಒಂದು ಏನಾದರೂ ಮನೆ ತೊಗೋಬೇಕು ಅಂದ್ಕೊಂಡ್ರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಿ ಆ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ಇವತ್ತು ನಿಶ್ಚಯ ಆಗುವಂತಹ ಸನ್ನಿವೇಶವನ್ನು ಇದನ್ನು ಎದುರು ನೋಡ್ಬೋದು ತುಲಾ ರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಮುದ್ರಣ ವ್ಯವಹಾರದಲ್ಲಿರುವವರಿಗೆ ಲಾಭ ಹಾಗೂ ಕೆಲಸದಲ್ಲಿ ಅನುಕೂಲ ಅಂತ ಹೇಳ್ತಾರೆ. ಯಾರೆಲ್ಲ ಈ ಪ್ರಿಂಟಿಂಗ್ ಪ್ರೆಸ್ ಇಟ್ಟಿರ್ತೀರಾ, ಮುದ್ರಣ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅಂಥವ್ರಿಗೂ ಕೂಡ ಲಾಭಾಂಶ ಹೆಚ್ಚಾಗಿರುತ್ತೆ. ಅತಿಯಾದ ಕೋಪದಿಂದ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಅಂತ ಹೇಳ್ತಾಯಿದೆ. ಕೋಪವನ್ನು ಇವತ್ತು ನೀವು ಕಡಿಮೆ ಮಾಡ್ಕೊಳ್ಬೇಕು. ಸುಮ್ಮನೆ ಕೋಪ ಮಾಡಿಕೊಂಡ್ರೆ ಕೆಲಸ ಕಾರ್ಯಗಳು ಆಗಲ್ಲ ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರು. ಅಧಿಕಾರಿಗಳಿಂದ ಸಹಕಾರ ಕೂಡ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇನ್ನು ಉದ್ಯೋಗ ಸಮಾಧಾನಕರ ವಾತಾವರಣ ಕೂಡ ಇರುತ್ತೆ ಅಂತ ಹೇಳ್ತಾ ಇದೆ. ಗೌರ್ಮೆಂಟ್ ಕೆಲಸದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಇವತ್ತು ಯಶಸ್ಸನ್ನು ಕಾಣ್ತೀರಾ. ಮತ್ತು ಇನ್ನು ಒಂದು ಕೆಲಸ ಕಾರ್ಯದಲ್ಲಿ ಕೂಡ ಸಾಧಾರಣವಾಗಿ ಇರುತ್ತೆ. ಇನ್ನು ಕಬ್ಬಿಣ ವಸ್ತುಗಳ ವಿಚಾರದಲ್ಲಿ ಜಾಗೃತಿ ಅಗತ್ಯ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಕೂಡ ಇರಬೇಕು. ಕಬ್ಬಿಣದಲ್ಲಿ ವ್ಯಾಪಾರ ಮಾಡುವಂಥವ್ರು ಅಥವಾ ಏನಾದರೂ ಕಬ್ಬಿಣ ತೊಗೊಳ್ಬೇಕು ಅಂದ್ಕೊಳ್ತಾ ಇರ್ತೀರಾ, ಸ್ವಲ್ಪ ಏನೋ ತೊಂದರೆ ಆಗುವಂಥದ್ದು. ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಒಂದು ಎಚ್ಚರಿಕೆ ವಹಿಸೋದು ಸೂಕ್ತ ಇದನ್ನು ಧನುರಾಶಿಯವರು. ನಮ್ಮ ಮಕರ ರಾಶಿಯವರಿಗೆ ನೋಡಿದಾಗ ಉದ್ಯೋಗದಲ್ಲಿರುವ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ವಸ್ತ್ರಾಭರಣ ಖರೀದಿ ಕೂಡ ಸಾಧ್ಯತೆ ಇರುವಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು ಸೂಕ್ತ. ಮಕರ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ವ್ಯಾಪಾರ ಉದ್ಯೋಗದಲ್ಲಿ ಒತ್ತಡ ಕಡಿಮೆ ಆದರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬ ಒಳ್ಳೆಯದು. ಇನ್ನು ವಿದೇಶದಿಂದ ಶುಭ ವಾರ್ತೆ ಕೂಡ ಕೇಳ್ತೀರಾ. ಮಕರ ರಾಶಿ ಯಾರಲ್ಲಿದ್ದೀರಾ, ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳೇನಾದರೂ ಮಾಡ್ಕೊಳ್ತಾ ಇದ್ದರೆ ಶುಭ ವಾರ್ತೆ ಕೇಳಿ ಬರಲಿದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ಇದನ್ನು ಸಹೋದರರಿಂದ ಸಹಕಾರ ದೊರಕುತ್ತೆ. ಇನ್ನು ಮತ್ತೆ ಮನೆ ಅಥವಾ ನಿವೇಶನ ಖರೀದಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಕುಂಭರಾಶಿಯವರಿಗೆ ಒಳ್ಳೆಯದು ಒಂದು ಶುಭ ಸಂಕೇತ ಇದೆ. ಇವತ್ತು ಏನಾದರೂ ಮನೆ ತೊಗೋಬೇಕು ಅಥವಾ ಯಾವುದೋ ಜಾಗ ತೊಗೋಬೇಕು ಅಂದ್ಕೊಳ್ತಾ ಇದ್ದರೆ ನಿಮ್ಮ ಸಹೋದರರ ಸಹಕಾರ ಕೂಡ ಸಿಗುತ್ತೆ. ಇವತ್ತು ಮಹಿಳೆಯರ ಸಾಮಾಜಿಕ ಸ್ಥಾನಮಾನ ಕೂಡ ದೊರಕುವಂಥದ್ದು. ಇನ್ನು ಕಾರ್ಯದಲ್ಲಿ ಕೀರ್ತಿ ಯಶಸ್ಸು ಕೂಡ ಎಲ್ಲವೂ ಕೂಡ ಲಾಭಾಂಶ ಚೆನ್ನಾಗಿದೆ ಇವತ್ತು ಮಹಿಳೆಯರಿಗೆ. ಕುಂಭರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ ಇವತ್ತು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಕೋರ್ಟ್ ಸಂಬಂಧಿ ಕಲಹಗಳಲ್ಲಿ ಜಯ ಕಂಡು ಬರುವುದು ಅಂತ ಹೇಳ್ತಾ ಇದೆ. ಮೀನರಾಶಿಯವರು ಯಾರೆಲ್ಲ ಇದ್ದೀರಾ ನೋಡಿ, ಕೋರ್ಟ್ ಕಚೇರಿ ವಿಚಾರವಾಗಿ ಏನಾದರೂ ತೊಂದರೆ ಆಗಿದ್ದರೆ ಅದರಲ್ಲಿ ಜಯ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಅಂದರೆ ಒಂದು ಅನುಕೂಲದ ರೀತಿ ಇರುವಂಥದ್ದು. ಇನ್ನು ವ್ಯವಹಾರದಲ್ಲಿ ಅಧಿಕ ಲಾಭ ಮತ್ತು ಆರೋಗ್ಯದಲ್ಲಿ ವ್ಯತ್ಯಯ ಕೂಡ ಸಾಧ್ಯತೆ ಇದೆ. ನೋಡಿ, ಮೀನರಾಶಿಯವರು ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಆದರೆ ಈ ವ್ಯವಹಾರದಲ್ಲಿ ನಿಮಗೆ ಅಧಿಕ ಲಾಭ ಅಂತ ಹೇಳ್ತಾ ಇದೆ. ಏನಾದರೂ ವ್ಯವಹಾರಗಳಿದ್ದರೆ ಇವತ್ತು ಮಾಡ್ಕೊಳ್ಬೋದು ಮೀನರಾಶಿಯವರು. ಯಾವುದೇ ವ್ಯವಹಾರ ತಗೊಳ್ಳಿ, ಇವತ್ತು ಏನಾದರೂ ನೀವು ಆ ವ್ಯವಹಾರಕ್ಕೆ ಕೈ ಹಾಕಿದ್ರೆ ಅದರಿಂದ ನಿಮಗೆ ಧನಾಗಮನದ ನಿರೀಕ್ಷೆ ಕೂಡ ಮಾಡ್ಬೋದು ಅಂತ ಹೇಳ್ತಿದೆ. ಆದರೆ ನೀವು ಆರೋಗ್ಯದ ಒಂದು ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ, ಯಾಕೆಂದರೆ ವಾತಾವರಣದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತಿದೆ ಮೀನರಾಶಿಯವರು. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ಗೋಪಿಕಾ ಅಂತ ಮೇಡಮ್.
ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾ ಮೇಡಮ್? ಹುಟ್ಟಿದ ದಿನಾಂಕವನ್ನು ತಿಳಿಸಿ. 2014 ಹ್ಞೂ 12ನೇ ತಿಂಗಳು ಹ್ಞೂ 24ನೇ ತಾರೀಕಲ್ಲಿ ಹುಟ್ಟಿರೋದು ಮೇಡಮ್, ಅಂಕಿತ ಅಂತ. 24ನೇ ತಾರೀಕು 12ನೇ ತಿಂಗಳು 2014. ಹಾ ಹುಟ್ಟಿದ ಸಮಯ ಗೊತ್ತಿದೆಯಮ್ಮ? 7 ಗಂಟೆ ಭಾನುವಾರ. 7 ಗಂಟೆ ಬೆಳಿಗ್ಗೆನಾ? ಭಾನುವಾರ. 7 ಗಂಟೆ ಬೆಳಿಗ್ಗೆ ಭಾನುವಾರ. ಹುಟ್ಟಿದ ಹಾ. ಸ್ಥಳ? ಸಾಯಂಕಾಲ ಮೇಡಮ್. ಭಾನುವಾರ ಸಾಯಂಕಾಲ 7:30. ಹಾ. ಹುಟ್ಟಿದ ಸ್ಥಳ ನಮ್ಮ ಗೊತ್ತಿದೆಯಮ್ಮ? ಮಾತೇ ಕೇಳಲ್ಲ ಮೇಡಮ್. ಬೆಂಗಳೂರು ತುಳಸಿ ಹಾಸ್ಪಿಟ್ಲು. ಬೆಂಗಳೂರು. ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ಆಯ್ತಾಯ್ತು. ನಮಸ್ತೆ ಅಮ್ಮ. ಡಿಸೆಂಬರ್ 24 2014. ಹೌದು ಸ್ವಾಮಿ. ಡಿಸೆಂಬರ್ 24 2014 ಬುಧವಾರ ಬರುತ್ತಮ್ಮ, ಭಾನುವಾರ ಅಲ್ಲ. ಏನು ಕೇಳಬೇಕಿತ್ತು? ಆ ಮಗಳು ಏನು ಹೇಳದ್ ಮಾತೇ ಕೇಳಲ್ಲ ಮೇಡಮ್. ಏನು ಓದ್ತಾ ಇದ್ದಾರೆ? ಡಿಗ್ರಿ ಮಾಡ್ತಾ ಇದ್ದೆ, ಫಸ್ಟ್ನೇ ಡಿಗ್ರಿ. ಓಕೆ, ಚೆನ್ನಾಗಿದೆ ನೋಡಿ. ಇಲ್ಲ ನಿಮಗೆ ದ್ವಿತೀಯದಲ್ಲಿ ಮಗನಿಗೆ ಗುರು ಇರೋದ್ರಿಂದ ನಾವು ಏನು ಹೇಳ್ತೀವಿ, ಯೋಗಕಾರಕ ಒಂದು ಬೃಹಸ್ಪತಿ ಗುರುಗ್ರಹ ನಿಮಗೆ ದ್ವಿತೀಯದಲ್ಲಿ ವಿದ್ಯೆಯಲ್ಲಿ ತುಂಬ ಚೆನ್ನಾಗಿ ಮುಂದೆ ಬೆಳವಣಿಗೆ ಆಗುತ್ತೆ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಇವಾಗ ಓದ್ತಾ ಇರೋದ್ರಿಂದ ಮಗುವಿಗೆ ಯಾವುದೇ ಬೇರೆ ರೀತಿಯ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವಿದ್ಯಾಭ್ಯಾಸದ ಕಡೆ ಮಗು ಗಮನ ಕೊಡಲಿ. ಶ್ರವಣ ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ತುಂಬ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಿರುತ್ತೆ. ಮಕರ ರಾಶಿ ಆಗಿರೋದ್ರಿಂದ ಕೆಲವೊಂದು ಚಂಚಲ ಮನಸ್ಥಿತಿ ಇರುತ್ತೆ ಮಕ್ಕಳಿಗೆ. ಅಂದರೆ ಈಗ ಅವ್ರಿಗೇನಾಗುತ್ತೆ, ಸ್ವಲ್ಪ ಈಗ ಏನಾದರೂ ನೀವು ಹೇಳಿದ್ರೆ ಅದನ್ನು ಕೇಳೋದಿಲ್ಲ, ಅಥವಾ ಸುಮ್ಮನೆ ಬೇರೆ ಬೇರೆ 2-3 ಥರ ಯೋಚನೆ ಮಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಆ ಯೋಚನೆ ಶಕ್ತಿ ಅದೇ ಥರ ಇರುತ್ತೆ ಅವ್ರಿಗೆ. ಹಾಗಾಗಿ ನೀವೇನು ಮಾಡಬೇಕು, ಮನೆಯವರ ಸಹಾಯ ಕೂಡ ತುಂಬ ಅಗತ್ಯ ಆಗಿರುತ್ತಮ್ಮ. ನೀವು ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಿಸಿ, ಅವ್ರಿಗೆ ಓದಲಿಕ್ಕೆ ಏನು ಬೇಕೋ ಅದನ್ನು ಸಹಾಯ ಮಾಡಿ ಸಾಕು. ಇನ್ನೇನು ನೀವು ಬೇರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಮಗು ಏನಿದೆ ಮುಂದೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರೋದ್ರಿಂದ, ಇನ್ನು ಈ ಕುಜರಾಹು ಸಂಧಿಶಾಂತಿ ಅಂತ ಹೇಳ್ತಾರೆ. ಈಗ ಯಾಕಂದರೆ ಆ ಮಗುದು ಇವಾಗ ಮಂಗಳ ಅಂದರೆ ಕುಜ ಒಂದು ದಶೆಯಲ್ಲಿ ನಡೀತಿರೋದ್ರಿಂದ ಕುಜರಾಹು ಸಂಧಿಶಾಂತಿ ಅಂತ ಹೇಳ್ತಾರೆ. ನಿಮ್ಗೆ ಅಕ್ಕಪಕ್ಕ ಯಾರಾದರೂ ನಿಮ್ಮ ಒಂದು ಪುರೋಹಿತರು ಏನಾದರೂ ಗೊತ್ತಿದ್ರೆ ಅಲ್ಲಿ ಒಂದ್ಸರಿ ಇದು ಜಾತಕ ತೋರಿಸಿ ಅವ್ರು ಹೇಳ್ತಾರೆ ಕುಜರಾಹು ಸಂಧಿಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲ ನಿಮ್ಗೆ ಏನಾದರೂ ಅವಕಾಶ ಇತ್ತು ಅಂದರೆ ಒಂದ್ಸರಿ ನಮ್ಮ ಕಚೇರಿಗೆ ಬಂದರೆ ನಿಮಗೆ ನಾವೆಲ್ಲ ತಿಳಿಸ್ಕೊಡ್ತೀವಿ ಯಾವ ರೀತಿ ಮಾಡ್ಕೊಳ್ಬೇಕು. ಇದೊಂದು ಶಾಂತಿ ಮಾಡ್ಕೊಳ್ಳೋದ್ರಿಂದ ಆ ಮಾನಸಿಕವಾಗಿ ಏನಾದರೂ ಮಗುವಿಗೆ ತೊಂದರೆ ಆಗ್ತಾ ಇತ್ತು, ಅಥವಾ ಏನಾದರೂ ರೋಗ ಬಾಧೆ ಇತ್ತು, ಅಥವಾ ಏನಾದರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದರೆ ಎಲ್ಲವೂ ಕೂಡ ಇದನ್ನು ಸರಿ ಮಾಡ್ಕೊಳ್ಬೋದಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಗಳ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನ ಅವರ ಅಂಚೆ ಪಾಳ್ಯದ ಕಚೇರಿಯಲ್ಲಿ ಭೇಟಿಯಾಗಿ ಸಂಪೂರ್ಣ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ರೂಪಾ ಅಂತ, ಬೆಂಗಳೂರಿಂದ ಮೇಡಮ್. ರೂಪಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಳ್ಳಿಯಿಂದ ಬಗ್ಗೆ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕವನ್ನು ತಿಳಿಸಿವಾ? 24/3/2005. 24/3/2005. ಸಂಜೆ ಜನ್ಮಸ್ಥಳ? 6:30 ಮೇಡಮ್. ಸಂಜೆ 6:30. ಸ್ಥಳ ಒಂದು ಬೀದರ್. ಸ್ಥಳ ಎಲ್ಲಮ್ಮ? ಬೀದರ್. ಸರಿ, ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ತೆ, ಏನು ಕೇಳಬೇಕಿತ್ತಮ್ಮ? ಅವರು ವ್ಯಾಪಾರ ಆಟೋ ಓಡಿಸ್ತಾರೆ. ಯಾಕೋ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಇದಾಗಿತ್ತು. ಆಮೇಲೆ ಈಗ ಅದೇ ಅವ್ರ ಟೈಮ್ ಹೇಗಿದೆ, ಮುಂದೆ ಯಾವ ಟೈಮ್ ಚೆನ್ನಾಗಿದೆ ಅಂತ ಕೇಳಬೇಕಾಯ್ತು. ಓಕೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಎಷ್ಟು ದಿನ ಆಯಿತು? ಅಲ್ಲ, ಒಂದು 15 ದಿವಸ. ಓಕೆ, ಸಿಂಹರಾಶಿ ಅಮ್ಮ, ಏನು ತೊಂದರೆ ಇಲ್ಲ. ಇವಾಗ ನೋಡಿ, ಇಷ್ಟು ದಿನ ಅಷ್ಟಮ ಶನಿ ನಾವು ಹೇಳ್ತೀವಿ. ಈಗ ಶನಿಯ ಪ್ರಭಾವದಲ್ಲಿ ಕೆಲವೊಂದು ಅಪಘಾತಗಳಾಗ್ತಾ ಇರುತ್ತೆ ಅಂತ. ಯಾಕಂದರೆ ಅಷ್ಟಮದಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ರೋಗ ಬಾಧೆ ಆಗುವಂಥದ್ದು ಅಥವಾ ಅಪಘಾತಗಳಾಗುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಒಂದ್ಸರಿ ಏನು ಮಾಡಬೇಕು, ನೀವು ಇಷ್ಟರಲ್ಲೇ ಈಗ ನಾಳೆ ನೋಡಿ ಒಳ್ಳೆಯ ದಿನ ನೀವು ಕರೆ ಮಾಡಿದ್ದೀರ, ನಾಳೆ ಶನಿವಾರ ಆಗಿರೋದ್ರಿಂದ ಅವ್ರಿಗೊಂದ್ಸರಿ ಈಗ ನಿಮ್ಮ ಅಕ್ಕಪಕ್ಕ ಏನಾದರೂ ಶನೇಶ್ವರ ದೇವಸ್ಥಾನ ಇದ್ದರೆ ಅಲ್ಲಿಗೋಸ್ಕರ ಕರ್ಕೊಂಡೋಗಿ ಒಂದು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸುವಂಥದ್ದು, ಅಥವಾ ಶನಿಗೆ ಸಂಬಂಧಪಟ್ಟ ಕಪ್ಪು ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಇದನ್ನು ಮಾಡಿಸಿ. ಈಗ ಇದು ಏನಾದರೂ ಈ ಶನಿ ದೋಷ ಏನಾದರೂ ಇತ್ತು ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಅವ್ರದ್ದು ಜೀವನ ಒಂದು ಇದು ನೋಡಿದಾಗ ನೋಡಿ, ಈಗ ಒಂದು ಕುಜದಶೆಯಲ್ಲಿ ನಡೀತಾ ಇದೆ. ಈಗ ಯಾಕಂದರೆ ಕುಜದಶೆ ಅಂತ ಬಂದಾಗಲೂ ಕೂಡ ಕೆಲವೊಂದು ಯಾವುದೇ ಕೆಲಸ ಅವ್ರು ಕೈ ಹಾಕಿದ್ರು ಕೂಡ ಅವ್ರಿಗೆ ಕೈ ಹತ್ತೋದಿಲ್ಲ, ಮತ್ತು ಯಾವ ಕೆಲಸ ಕೂಡ ಮಾಡಲಿಕ್ಕಾಗೋದಿಲ್ಲ, ಇದೆಲ್ಲ ಕೂಡ ಇರುತ್ತೆ. ಹಾಗಾಗಿ ಒಂದ್ಸರಿ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಅಲ್ಲಿ ಒಂದು ಏನಾದರೂ ಒಂದು ಪೂಜೆ ಮಾಡುವಂಥದ್ದು, ಅಥವಾ ಈ ಆದಿತ್ಯ ನವಗ್ರಹಗಳ ಜಪವನ್ನು ಮಾಡಿದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತಮ್ಮ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಮುಂದಿನ ದಿನಗಳಲ್ಲಿ ಅನುಕೂಲಗಳಿದೆ.
ಆಯಿತಾ. ಇದೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಜಾತಕ ರೀತಿ ನೋಡಿದಾಗ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಕೆಲವೊಬ್ರು ಹೇಳ್ತಾರೆ, ಗುರುಗಳೇ ನಾವೆಲ್ಲ ಪೂಜೆಗಳು ಮಾಡಿಸಿದ್ದೀವಿ, ಏನು ಮಾಡ್ತಿದ್ರು ಕೂಡ ನಮ್ಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವೇನು ಜಾಸ್ತಿ ಇದು ಸರಳ ಪರಿಹಾರಗಳು, ನವಗ್ರಹಗಳ ಒಂದು ಒಂದು ಮಂತ್ರ ಜಪ ಮಾಡಿದ್ರು ಕೂಡ ಅನುಕೂಲ ಆಗುತ್ತೆ. ಒಬ್ಬರು ಯಾರು ಜಾತಕ ರೀತಿ ಇರುವಂಥವ್ರು, ಈ ಜಾತಕದವ್ರಿಗೆ ನವಗ್ರಹ ದೋಷ ತುಂಬ ಜಾಸ್ತಿ ಇರೋದ್ರಿಂದ ಮತ್ತು ಶನಿಯ ಪ್ರಭಾವದಿಂದ ಈ ಅಪಘಾತಗಳಾಗ್ತಾ ಇರುತ್ತೆ ಮತ್ತು ರೋಗ ಬಾಧೆಯನ್ನು ಕಾಡ್ತಾ ಇರುತ್ತೆ. ಜಾಸ್ತಿ ಅಂತ ತಲೆ ಕೆಡಿಸ್ಕೊಬೇಡಿ. ಒಂದ್ಸರಿ ಎಳ್ಳೆಣ್ಣೆ ಒಂದು ದಾನ ಮಾಡಿ ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಈ ದಿನ ಮದುವೆ ವಿಳಂಬಕ್ಕೆ ಕಾರಣಗಳು ಮತ್ತು ಪರಿಹಾರಗಳನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಮುಖ್ಯವಾಗಿ ಎಲ್ಲರಿಗೂ ಕಾಡ್ತಿರುವಂಥ, ಎಲ್ಲರ ಮನೆಗಳಲ್ಲೂ ಇತ್ತೀಚೆಗೆ ಅತಿಯಾಗಿ ಉದ್ಭವಾಗಿರುವಂಥ ಸಮಸ್ಯೆ ಮದುವೆ ವಿಳಂಬ. ಇದಕ್ಕೆ ಏನು ಕಾರಣ ಅನ್ನೋದನ್ನು ನೋಡಿ. ಈಗ ಈ ಒಂದು ಕಾಲಮಾನದಲ್ಲಿ ತುಂಬ ವಿಶೇಷವಾಗಿರುತ್ತೆ ಈ ಮದುವೆ ಅಂತ ವಿಚಾರ ಬಂದಾಗಲೇ. ಯಾಕಂದರೆ ಅದು ಋಣ ಇರಬೇಕು. ಋಣಾನುಬಂಧ ರೂಪೇಣ ಪಶುಪತಿ ಸುತ್ತಲೆ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ. ಒಂದು ಮನೆಗೆ ಒಂದು ಹೆಣ್ಣು ಬರಬೇಕು ಅಥವಾ ಯಾವುದೋ ಒಂದು ಗಂಡನ್ನು ಒಂದು ಮದುವೆ ಮಾಡ್ಕೊಳ್ಬೇಕು ಅಂತ ಕೂಡ ಋಣ ಇರಬೇಕು ಅಂತ ಹೇಳುತ್ತೆ. ಆದರೆ ಈ ಒಂದು ಕಾಲಮಾನ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಈಗ ಹಿಂದೆಲ್ಲ ಯಾವ ರೀತಿ ಇತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮದುವೆ ಅಂತ ಬಂದಾಗ ಹಿಂದೆಲ್ಲ ಗಂಡು ಹೆಣ್ಣು ಕೂಡ ನೋಡ್ತಾನೆ ಇರಲಿಲ್ವಂತೆ. ತುಂಬ ಪದ್ಧತಿಗಳೆಲ್ಲ ಬೇರೆ ಇತ್ತು. ಈಗ ಆ ರೀತಿ ಇಲ್ಲ. ಈಗ ಪದ್ಧತಿಗಳು ಕೂಡ ಚೇಂಜ್ ಆಗಿದೆ, ಜನಾಂಗ ಚೇಂಜ್ ಆಗ್ತಾ ಇದೆ, ಜನಗಳು ಚೇಂಜ್ ಆಗ್ತಾ ಇದ್ದಾರೆ, ಕಾಲನೂ ಕೂಡ ಬದಲಾವಣೆ ಆಗ್ತಿದೆ. ಅದೇ ರೀತಿ ನಾವು ಕೂಡ ಬದಲಾವಣೆ ಆಗಬೇಕಾಗುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಏನಕ್ಕೆ ಮದುವೆ ವಿಳಂಬ ಆಗುತ್ತೆ ಅಂತಂದರೆ, ಇಲ್ಲಿ ಏನಾಗುತ್ತೆ, ಈಗ ಈ ಜನ್ರೇಷನ್ ಎರಡು ಥರ ಇರುತ್ತೆ. ಈ ಜನ್ರೇಷನ್ ಅವ್ರಿಗೆ ಅಥವಾ ಹಿರಿಯರು ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಮತ್ತೆ ಇಷ್ಟ ಆಗಿರುವಂಥದ್ದು ಅಥವಾ ಇವ್ರಿಗೆ ಇಷ್ಟ ಆಗುವಂಥದ್ದು, ಇದರಲ್ಲಿ ತುಂಬ ಒಂದು ಘರ್ಷಣೆ ಅಂದರೆ ಕ್ಲಾಶ್ ಆಗ್ತಾ ಇದೆ. ಇದರಿಂದನೂ ಕೂಡ ನಾವು ಬರೀ ಜಾತಕ ನೋಡುವಂಥದ್ದೆಲ್ಲ, ಇದು ಮಾನಸಿಕವಾಗಿ ಕೂಡ ನೋಡಬೇಕು. ನಾವು ಕೆಲವೊಂದು ವಿಚಾರಗಳನ್ನು ನಾವು ಈ ಸಾಮಾಜಿಕವಾಗಿ ಕೂಡ ನೋಡಬೇಕಾಗುತ್ತೆ. ಈಗ ಮದುವೆ ವಿಳಂಬದ ಗುರುಗಳೇ ಏನು ಬರೀ ನೀವು ಜಾತಕ ನೋಡಿನೇ ಮದುವೆ ವಿಳಂಬ ಆಗಲ್ಲ. ಕೆಲವೊಂದು ವೈಯಕ್ತಿಕ ಕಾರಣಗಳಿರುತ್ತೆ. ಕೆಲವೊಬ್ಬರಿಗೆ ನೋಡಿ, ಯಾರಾಗಲಿ ಹೆಣ್ಣಾಗಲಿ ಗಂಡಾಗಲಿ ಈಗಿನ ಕಾಲದಲ್ಲಿ ತುಂಬ ಆಕಾಂಕ್ಷೆಗಳಿರುತ್ತೆ. ನಾವು ಇದೇ ರೀತಿ ಜೀವನ ಮಾಡಬೇಕು ಅಂದರೆ, ಈಗ ಏನಾಗ್ತಾ ಇದೆ, ಒಂದು ಬೇರೆಯವ್ರನ್ನ ನಾವು ನೋಡಿ ಒಂದು ನಮ್ಮ ಜೀವನಗಳನ್ನು ಮಾಡ್ಕೊಳ್ತೀವಿ. ನಾವು ಅವ್ರಿಗಿನ್ನ ಚೆನ್ನಾಗಿರಬೇಕು, ನಾವು ಬೇರೆ ದೇಶಕ್ಕೆ ಹೋಗಬೇಕು, ನಾವು ಆ ರೀತಿ ಇರಬೇಕು, ಅದೆಲ್ಲ ಮನಸ್ಸಿಗೆ ಬಂದುಬಿಟ್ಟಿದೆ ಯುವ ಪೀಳಿಗೆಗೆ. ಅದೇ ರೀತಿ ಇರುವಂಥದ್ದೇ ಅದೆಲ್ಲ. ಅದು ಸಾಮಾನ್ಯವಾಗಿರುವಂತಹ, ಯಾಕಂದರೆ ಕಾಲ ಬದಲಾವಣೆ ಆದಂಗೆ ನಾವು ಕೂಡ ಬದಲಾವಣೆ ಆಗಬೇಕು. ನೋಡಿ, ಒಂದು ಹೆಣ್ಣು ಅವಳು ಅಂದ್ಕೊಂಡಿರ್ತಾರೆ, ಈ ರೀತಿ ನನಗೆ ಈ ರೀತಿ ಗಂಡು ಬೇಕು, ಅವ್ರ ಜೊತೆ ನಾವು ಈ ರೀತಿ ಜೀವನ ಮಾಡಬೇಕು, ನನಗೆ ಹಿಂಗೆ ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಇಟ್ಕೊಂಡಿರ್ತಾರೆ. ಅದು ಗಂಡಾಗಲಿ ಕೂಡ ನನಗೆ ಇದೇ ರೀತಿ ಇರಬೇಕು, ಅವ್ರಿಗೂ ಬೇಕಾಗಿರುವಂಥ ಆಸೆ ಆಕಾಂಕ್ಷೆಗಳಿರುತ್ತೆ. ಇದರಿಂದನೂ ಕೂಡ ಎಷ್ಟೋ ಮದುವೆಗಳು ವಿಳಂಬ ಆಗ್ತಾ ಇರುತ್ತೆ. ಇನ್ನು ಜಾತಕ ರೀತಿ ನೋಡಿದಾಗ ಸಾಮಾನ್ಯವಾಗಿ ಹೇಳ್ತಾರೆ ನಿಮಗೆ ಕುಜದೋಷ ಇದೆ ಅಂತ ಹೇಳ್ತಾರೆ. ಅಥವಾ ಕುಜದೋಷ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋಂಥ ವಿಚಾರ. ಆದರೆ ಇದಕ್ಕಿಂತ ನಮಗೆ ಇನ್ನೂ ವಿಶೇಷವಾಗಿರುವಂಥದ್ದಂದರೆ, ಈ ನಮಗೆ ಪಿತ್ರಾರ್ಜಿತ ಅಂದರೆ ಏನಾದರೂ ಹಿಂಗೆ ಹಿಂದಿನಿಂದ ಬಂದಿರುವಂತಹ ಏನಾದರೂ ದೋಷ ಇದ್ರು ಅಂದರೆ ನಮಗೆ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ಹಲೋ, ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿಮಾ. 15/6/1991. 15/6/1991. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ದಾವಣಗೆರೆ. ದಾವಣಗೆರೆ. ಹುಟ್ಟಿದ ಸಮಯ ಗೊತ್ತಿದೆಯಮ್ಮ? ಬೆಳಗ್ಗೆ 7 ಗಂಟೆಗೆ. ಬೆಳಿಗ್ಗೆ 7 ಗಂಟೆ. 5 ಗಂಟೆ. ಬೆಳಿಗ್ಗೆ 5 ಗಂಟೆ. ಓಕೆ, ಗುರುಗಳಿದ್ದಾರೆ, ನೇರವಾಗಿ ಅವ್ರ ಜೊತೆ ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ಏನು ಪ್ರಶ್ನೆ ಇತ್ತು? ಇದು ನಮ್ದು ಗಂಡ ಹೆಂಡತಿ ಸಮಸ್ಯೆ ಐತೆ ಗುರುಗಳೇ. ಪುಷ್ಯ ನಕ್ಷತ್ರ ಕಟಕ ರಾಶಿ. ಅವ್ರದ್ದು ರಾಶಿ ಅಂದ್ರೆ ಗೊತ್ತಿದೆಯಾ ನಿಮ್ಮ ಯಜಮಾನರದು? ಇಲ್ಲ, ಅವ್ರದ್ದು ಹೆಸರು ಅಷ್ಟೇ ಗೊತ್ತು. ಏನು ಹೆಸರು? ಅಜಯ್ ಅಂತ. ಅಭಯ? ಅಜಯ್. ಓಕೆ, ನೋಡಿ, ಈಗ ಏನು ಮನೆಯಲ್ಲಿ ತೊಂದರೆ ಆಗ್ತಿದ್ಯಮ್ಮ? ತೊಂದರೆ ಆಗ್ತಾ ಇದೆ. ಓಕೆ, ಒಂದ್ಸರಿ ನೀವು ಅವಕಾಶ ಇತ್ತು ಅಂದರೆ ಒಂದ್ಸರಿ ನೀವು ನಮ್ಮ ಕಚೇರಿಗೆ ಬನ್ನಿ, ಇಬ್ರದ್ದು ಜಾತಕ ನೋಡಬೇಕಾಗುತ್ತೆ. ಯಾಕಂದರೆ ಈಗ ಮನೆಯಲ್ಲಿ ಗಂಡ ಹೆಂಡತಿರಲ್ಲಿ ತೊಂದರೆ ಅಂತಂದರೆ ನಾವು ಇಬ್ರದ್ದು ಜಾತಕ ಒಂದು ನೋಡಿ ಹೇಳಬೇಕಾಗುತ್ತೆ. ಒಂದ್ಸರಿ ನೀವು ನಮ್ಮ ಆಫೀಸಿಗೆ ಬನ್ನಿ, ನಿಮಗೆ ಏನೋ ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಳೋಣಮ್ಮ. ಯಾಕಂದರೆ ನಾವು ಯಾವುದೋ ಒಂದೇ ಜಾತಕ ಇಟ್ಕೊಂಡು ನಾವು ಇಬ್ರದ್ದು ನೋಡಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಮದು ಇವಾಗ ನೋಡಿ, ಈಗ ಬುಧ ದಶೆ ನಡೀತಾ ಇದೆ. ನೀವೇನು ಮಾಡಬೇಕು, ನಿಮ್ಮ ಬುದ್ಧಿಶಕ್ತಿಗೆ ಸ್ವಲ್ಪ ಕೆಲಸ ಕೊಡಬೇಕಾಗುತ್ತೆ. ಯಾಕಂದರೆ ಬುಧ ದಶೆಯಲ್ಲಿ ನಿಮ್ಮ ಬುದ್ಧಿ ಚಂಚಲ ಆಗ್ತಾ ಇರುತ್ತೆ. ನಾವು ನಿಮ್ಮ ಜಾತಕವನ್ನು ನೋಡಿದಾಗ ನಿಮಗೆ ಬುದ್ಧಿ ಚಂಚಲ ಆಗ್ತಿರುವಂಥದ್ದು. ಯಾಕಂದರೆ ನಾವು ಗ್ರಹಚಾರ ಫಲದಿಂದ ಕೆಲವೊಂದು ತೊಂದರೆ ಆಗ್ತಾ ಇರುತ್ತೆ. ಏನೋ ಇವತ್ತು ಜಗಳ ಆಡಿರ್ತಾರೆ, ತುಂಬ ಮನಸ್ಸಿಗೆ ನೋವಾಗಿರುತ್ತೆ, ಅದು ನಾಳೆ ಅದು ಸರಿ ಹೋಗ್ಬಿಡುತ್ತೆ. ಅದನ್ನು ನೀವು ಅನುಸರಿಸ್ಕೊಂಡು ತಿದ್ಕೊಂಡು ಹೋಗ್ಬೇಕಾಗುತ್ತಮ್ಮ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಇದೊಂದು ದಶೆ ಮುಗಿಯೋವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು. ಇನ್ನು ಅವ್ರದ್ದು ಜಾತಕ ತೊಗೊಂಡು ಬಂದರೆ ಎರಡನ್ನೂ ನೋಡಿ ನಿಮ್ಗೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರೆ
ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಂಪೂರ್ಣ ಮಾಹಿತಿಗಾಗಿ ಗುರುಗಳ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಗುರುಗಳನ್ನು ಭೇಟಿಯಾಗಿ ಸಂಪೂರ್ಣ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಗುರುಗಳೇ, ಇನ್ನು ಕಾರಣಗಳ ಬಗ್ಗೆ ತಾವು ಮಾತಾಡ್ತಿದ್ರಿ. ಹೌದು ನೋಡಿ, ಈಗ ಮದುವೆ ವಿಳಂಬಕ್ಕೆ ಕಾರಣಗಳು ಹೇಳ್ತಾ ಇದ್ವಿ. ಯಾಕಂದರೆ ಈಗ ನಾವು ಪಿತ್ರಾರ್ಜಿತ ಆಸ್ತಿ ಅಷ್ಟೇ ತೊಗೊಳೋದಿಲ್ಲ, ನಾವು ಯಾವುದೊಂದು ನಮಗೆ ಆ ಪಿತ್ರಾರ್ಜಿತ ಕರ್ಮ ಫಲಗಳನ್ನು ಕೂಡ ತೊಗೊಳ್ತಾ ಇದ್ವಿ. ಮನೆಯಲ್ಲಿ ಏನಾದರೂ ಪಿತೃಶಾಪ ಪಿತೃದೋಷ ಏನಾದರೂ ಇದ್ರೂ ಕೂಡ ಅದು ಮದುವೆ ವಿಳಂಬ ಆಗ್ತಾ ಇರುತ್ತೆ. ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಲ್ಲ. ಅದು ಜಾತಕ ನೋಡಿದಾಗ ಆ ಒಂದು ಪಿತೃಸ್ಥಾನದಲ್ಲಿ ಏನಾದರೂ ನೀಚಗ್ರಹಗಳ ದೃಷ್ಟಿನೋ ಅಥವಾ ನೀಚ ಸ್ಥಾನದ ಏನಾದರೂ ಬಂದುಬಿಟ್ರೆ ಅದು ಗೊತ್ತಾಗುತ್ತೆ ಅಲ್ಲಿ ಪಿತೃದೋಷ ಇದೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ಮೋಕ್ಷನಾರಾಯಣ ಬಲಿಗಳು ಮಾಡ್ಕೊಳ್ಳುವಂಥದ್ದು ಅಥವಾ ನಾರಾಯಣ ಬಲಿ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಮದುವೆಗೆ ಸಂಬಂಧಪಟ್ಟಂತಹ ಏನೇ ತೊಂದರೆಗಳಿದ್ರೂ ಕೂಡ ನಾವು ಪರಿಹಾರಗಳನ್ನು ಕಂಡುಕೊಳ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ಅದಕ್ಕೆಲ್ಲ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು, ನಾನು ನಿಮಗೆ ರಾಶಿ ಮತ್ತು ಲಗ್ನದಿಂದನೂ ಕೂಡ ಏನೆಲ್ಲ ಪರಿಹಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ದಿನ ಧಾರ್ಮಿಕ ಚಿಂತನೆಯ ವಿಚಾರದ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ ಜೊತೆಗೆ ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.